ಸಿಂಧು ನದಿಯ ದಡದಲ್ಲಿ ವಿಸ್ತರಿಸಿರುವ ಒಂದು ಪುರಾತನ ನಗರವಿದೆ. ಅಲ್ಲಿನ ಮಣ್ಣಿನಲ್ಲಿ ಇತಿಹಾಸದ ಪರಿಮಳವಿದೆ. ಸೇತುವೆಗಳ ಮೇಲೆ ಕಾಲ ನಡೆದ ಗುರುತುಗಳು ಕಾಣುತ್ತವೆ. ಮಾರುಕಟ್ಟೆಗಳಲ್ಲಿ ಜೀವನ ವೇಗವಾಗಿ ಓಡುತ್ತದೆ. ಆ ನಗರ ಸುಕ್ಕರ್. ನಗರ ಮತ್ತು ಗ್ರಾಮೀಣ ಜೀವನ ಶೈಲಿ ಇಲ್ಲಿ ಸಮತೋಲನವಾಗಿ ಮಿಶ್ರಣಗೊಂಡಿವೆ. ಶತಮಾನಗಳ ಹಳೆಯ ನಾಗರಿಕತೆಗಳ ಗುರುತುಗಳು ಈ ಪ್ರದೇಶವನ್ನು ವಿಶೇಷವಾಗಿ ನಿಲ್ಲಿಸಿವೆ. ಸುಕ್ಕರ್ ಸಿಂಧ್ನ ಉತ್ತರ ಭಾಗದಲ್ಲಿ ಸಿಂಧು ನದಿಯ ಪಶ್ಚಿಮ ದಡದಲ್ಲಿದೆ. ಭೌಗೋಳಿಕ ಸ್ಥಾನದ ಕಾರಣದಿಂದ ಇದು ವಾಣಿಜ್ಯ, ಕೃಷಿ, ಸಾರಿಗೆಗೆ ಪ್ರಧಾನ ಕೇಂದ್ರವಾಗಿ ಬೆಳೆದಿದೆ. ಸುಮಾರು 5,000 ಚದರ ಕಿಲೋಮೀಟರ್ಗಿಂತ ಹೆಚ್ಚು ವಿಸ್ತರಿಸಿರುವ ಜಿಲ್ಲೆಯಲ್ಲಿ ನಗರ ಪ್ರದೇಶ ಕಡಿಮೆ ವಿಸ್ತೀರ್ಣದಲ್ಲಿದೆ. ಕರಾಚಿ, ಹೈದರಾಬಾದ್ ನಂತರ ಸಿಂಧ್ನಲ್ಲಿ ಮುಖ್ಯ ನಗರವಾಗಿ ಇದಕ್ಕೆ ಗುರುತಿಸಿಕೊಂಡಿದೆ. ರಾಷ್ಟ್ರೀಯ ಹೈವೇಗಳು, ರೈಲ್ವೆ ಮಾರ್ಗಗಳು ಇದನ್ನು ಪಂಜಾಬ್, ಬಲೂಚಿಸ್ತಾನ್ ಮತ್ತು ಸಿಂಧ್ನ ಇತರ ಪ್ರದೇಶಗಳೊಂದಿಗೆ ಸಂಪರ್ಕಿಸುತ್ತವೆ. ಇಲ್ಲಿನ ಜನಸಂಖ್ಯೆಯಲ್ಲಿ ಯುವಕರ ಶೇಕಡಾವಾರು ಹೆಚ್ಚು, ಪುರುಷರ ಸಂಖ್ಯೆ ಮಹಿಳೆಯರಿಗಿಂತ ಸ್ವಲ್ಪ ಹೆಚ್ಚಾಗಿದೆ. ನಗರ ಕೇಂದ್ರಗಳಲ್ಲಿ ಜನಸಾಂದ್ರತೆ ಹೆಚ್ಚಾಗಿರುವುದರಿಂದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಶಾಂತ ವಾತಾವರಣ ಕಾಣುತ್ತದೆ. ಗ್ರಾಮೀಣ ಜನರು ಹೆಚ್ಚಾಗಿ ಕೃಷಿ, ಪಶು ಸಾಕಾಣಿಕೆ, ಕೂಲಿ ಕೆಲಸಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಸುಕ್ಕರ್ ಬಹುಭಾಷಾ, ಬಹುಸಾಂಸ್ಕೃತಿಕ ಸಮಾಜ. ಸಿಂಧಿ, ಉರ್ದು, ಪಂಜಾಬಿ, ಸರಾಯಿಕಿ, ಬಲೂಚ್ ಸಮುದಾಯಗಳು ಒಟ್ಟಿಗೆ ವಾಸಿಸುತ್ತವೆ. ಇದು ನಗರಕ್ಕೆ ವಿಶೇಷ ಸಾಂಸ್ಕೃತಿಕ ಬಣ್ಣ ನೀಡುತ್ತದೆ. ಸಿಂಧು ನದಿ ಸಮೀಪದ ಕಾರಣದಿಂದ ಭೂಮಿ ಸಾರವಂತವಾಗಿದೆ. ಗೋಧಿ, ಹತ್ತಿ, ಖರ್ಜೂರ ಪ್ರಧಾನ ಬೆಳೆಗಳು. ಈ ಪ್ರದೇಶ ಮೇಲ್ ಸಿಂಧ್ ವಾಣಿಜ್ಯಕ್ಕೆ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಸುತ್ತಮುತ್ತಲ ಜಿಲ್ಲೆಗಳಿಂದ ಜನರು ಖರೀದಿ, ಮಾರಾಟಕ್ಕಾಗಿ ಇಲ್ಲಿಗೆ ಬರುತ್ತಾರೆ. ಬ್ರಿಟಿಷ್ ಕಾಲದಲ್ಲಿ ನಿರ್ಮಿಸಿದ ಸುಕ್ಕರ್ ಬ್ಯಾರೇಜ್ ಈ ನಗರ ಇತಿಹಾಸದಲ್ಲಿ ಕೀಲಕ ಘಟ್ಟ. ಆ ಅಣೆಕಟ್ಟಿನಿಂದ ನೀರಾವರಿ ವ್ಯವಸ್ಥೆ ವಿಸ್ತರಣೆಯಾಗಿ ಲಕ್ಷಾಂತರ ಎಕರೆಗಳು ಸಾಗುವಳಿಗೆ ಬಂದವು. ನದಿಯ ಮಧ್ಯದಲ್ಲಿ ಇರುವ ಸಾಧು ಬೇಲಾ ಮಂದಿರ ಮತ ಸೌಹಾರ್ದಕ್ಕೆ ಚಿಹ್ನೆಯಾಗಿ ನಿಲ್ಲುತ್ತದೆ. ಬುಕ್ಕರ್ ದ್ವೀಪ ಕೂಡ ಚಾರಿತ್ರಿಕ ಪ್ರಾಧಾನ್ಯತೆ ಹೊಂದಿರುವ ಸ್ಥಳ. ಸೂಫಿ ಸಂಪ್ರದಾಯ ಇಲ್ಲಿ ಬಲವಾಗಿದೆ. ದರ್ಗಾಗಳು, ಉರ್ಸ್ ಆಚರಣೆಗಳು ಆಧ್ಯಾತ್ಮಿಕ ವಾತಾವರಣವನ್ನು ಸೃಷ್ಟಿಸುತ್ತವೆ. ಮೊಹರ್ರಂ ಸಮಯದಲ್ಲಿ ದೊಡ್ಡ ಗುಂಪುಗಳು ಸೇರುತ್ತವೆ. ವಿದ್ಯಾಕ್ಷೇತ್ರದಲ್ಲಿಯೂ ಸುಕ್ಕರ್ ವಿಶೇಷ ಸ್ಥಾನ ಪಡೆದಿದೆ. ಇಲ್ಲಿರುವ ಉನ್ನತ ವಿದ್ಯಾಸಂಸ್ಥೆಗಳು ಸಿಂಧ್ ಮಾತ್ರವಲ್ಲದೆ ದೇಶಾದ್ಯಂತ ಗುರುತಿಸಿಕೊಂಡಿವೆ. ಯುವಕರಿಗೆ ತಾಂತ್ರಿಕ, ವೃತ್ತಿಪರ ತರಬೇತಿ ನೀಡಲಾಗುತ್ತದೆ. ಆಹಾರದಲ್ಲಿ ನದಿ ಮೀನುಗಳಿಗೆ ವಿಶೇಷ ಸ್ಥಾನವಿದೆ. ಪಲ್ಲ ಮೀನು ಇಲ್ಲಿ ಅತ್ಯಂತ ಪ್ರಸಿದ್ಧ. ಸುಕ್ಕರ್, ಹೈದರಾಬಾದ್ ಪ್ರದೇಶಗಳಲ್ಲಿಯೇ ಮುಖ್ಯವಾಗಿ ಸಿಗುವ ಈ ಮೀನು ರುಚಿಗೆ ಹೆಸರು ಪಡೆದಿದೆ. ರಸ್ತೆ ಆಹಾರದಲ್ಲಿ ಮೀನು ತಯಾರಿಕೆಗಳು ವ್ಯಾಪಕವಾಗಿ ಕಾಣುತ್ತವೆ. ಶಾಹಿ ಬಜಾರ್ನಂತಹ ಹಳೆಯ ಮಾರುಕಟ್ಟೆಗಳು ನಗರದ ಆತ್ಮವನ್ನು ಪ್ರತಿಬಿಂಬಿಸುತ್ತವೆ. ಸಣ್ಣ ರಸ್ತೆಗಳು, ಹಳೆಯ ಶೈಲಿಯಲ್ಲಿ ಕಟ್ಟಿದ ಅಂಗಡಿಗಳು, ಬಣ್ಣ ಬಣ್ಣದ ಉಡುಪುಗಳಲ್ಲಿ ಶಾಪಿಂಗ್ಗೆ ಬರುವ ಮಹಿಳೆಯರು ವಿಶೇಷ ದೃಶ್ಯವನ್ನು ಸೃಷ್ಟಿಸುತ್ತಾರೆ. ಬೆಳಿಗ್ಗೆ ನಿಧಾನವಾಗಿ ಆರಂಭವಾಗುವ ಮಾರುಕಟ್ಟೆ ಸಂಜೆಯ ವೇಳೆಗೆ ಸದ್ದಿನಿಂದ ಕಳಕಳಿಸುತ್ತದೆ. ಟೀ ಅಂಗಡಿಗಳು, ಸಮೋಸಾಗಳು, ಸಿಂಧಿ ಬಿರಿಯಾನಿ ವಾಸನೆಗಳು ಗಾಳಿಯಲ್ಲಿ ಹರಡುತ್ತವೆ. ಸುಕ್ಕರ್ ಸಂಪ್ರದಾಯ, ಶ್ರಮ, ಆಧ್ಯಾತ್ಮಿಕತೆ ಕೂಡಿರುವ ನಗರ. ಕಾಲ ಬದಲಾದರೂ ತನ್ನ ವಿಶೇಷ ಸ್ವಭಾವವನ್ನು ಕಾಪಾಡಿಕೊಂಡು ಮುಂದುವರಿಯುತ್ತಿದೆ. ಸುಕ್ಕರ್ ನಗರ ಜೀವನ ಶೈಲಿ ಕ್ರಮೇಣ ವಿಸ್ತರಿಸುತ್ತಿದೆ. ಹೊಸ ಕಾಲೋನಿಗಳು, ವಾಸಸ್ಥಳ ಪ್ರದೇಶಗಳು ಅಭಿವೃದ್ಧಿ ಹೊಂದುತ್ತಿವೆ. ನಗರ ವಿಸ್ತರಣೆಯೊಂದಿಗೆ ಮೂಲಭೂತ ಸೌಲಭ್ಯಗಳು ಹೆಚ್ಚಾಗುತ್ತಿವೆ. ರಸ್ತೆಗಳು, ವಾಣಿಜ್ಯ ಸಮುದಾಯಗಳು, ವಿದ್ಯಾಸಂಸ್ಥೆಗಳು ನಗರದ ರೂಪವನ್ನು ಬದಲಾಯಿಸುತ್ತಿವೆ. ಒಂದು ಹಳೆಯ ಸುಕ್ಕರ್ ಪ್ರದೇಶದಲ್ಲಿ ಮನೆಗಳು ಹತ್ತಿರ ಕಟ್ಟಲ್ಪಟ್ಟಿವೆ. ಇಲ್ಲಿನ ಗಲ್ಲಿಗಳು ಇಕ್ಕಟ್ಟಾಗಿರುತ್ತವೆ, ಆದರೆ ಜೀವನ ಉತ್ಸಾಹದಿಂದ ಸಾಗುತ್ತದೆ. ಪ್ರತಿ ರಸ್ತೆಯಲ್ಲೂ ಚಿಕ್ಕ ಅಂಗಡಿಗಳು, ವೃತ್ತಿ ಆಧಾರಿತ ಕೆಲಸಗಳು ಕಾಣುತ್ತವೆ. ಚಿನ್ನದ ಆಭರಣ ತಯಾರಿಸುವ ಕಾರ್ಮಿಕರು, ಮರದ ಕೆಲಸಗಾರರು, ವಸ್ತ್ರ ವ್ಯಾಪಾರಿಗಳು ತಮ್ಮ ಕೆಲಸದಿಂದ ಜೀವನ ನಡೆಸುತ್ತಾರೆ. ಸುಕ್ಕರ್ನಲ್ಲಿ ಕುಟುಂಬ ವ್ಯವಸ್ಥೆಗೆ ಪ್ರಾಧಾನ್ಯವಿದೆ. ಹಿರಿಯರು, ಮಕ್ಕಳು ಒಟ್ಟಿಗೆ ವಾಸಿಸುವ ಸಂಪ್ರದಾಯ ಇನ್ನೂ ಮುಂದುವರಿಯುತ್ತಿದೆ. ಸಾಮಾಜಿಕ ಕಾರ್ಯಕ್ರಮಗಳು, ಮದುವೆಗಳು, ಧಾರ್ಮಿಕ ವಿಧಿಗಳು ಗುಂಪಾಗಿ ನಡೆಯುತ್ತವೆ. ಸಾರಿಗೆ ಕ್ಷೇತ್ರದಲ್ಲಿಯೂ ಈ ನಗರ ಮುಖ್ಯ ಕೇಂದ್ರ. ಬಸ್ಗಳು, ರೈಲುಗಳು ನಿರಂತರವಾಗಿ ಪ್ರಯಾಣಿಸುತ್ತವೆ. ಇದು ಉತ್ತರ ಸಿಂಧ್ ಪ್ರದೇಶಕ್ಕೆ ಪ್ರವೇಶ ದ್ವಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿನ ರೈತರು ನದಿನ ರೋಹ್ರಿ ನಡುವಿನ ಲಾನ್ಸ್ಟೌನ್ ಬ್ರಿಡ್ಜ್ ಪ್ರದೇಶ ಇತಿಹಾಸಕ್ಕೆ ನಿದರ್ಶನ. ಬ್ರಿಟಿಷ್ ಕಾಲದಲ್ಲಿ ನಿರ್ಮಿಸಿದ ಈ ಸೇತುವೆ ಇಂದಿಗೂ ಬಳಕೆಯಲ್ಲಿದೆ. ಇದು ಎಂಜಿನಿಯರಿಂಗ್ ನೈಪುಣ್ಯಕ್ಕೆ ಉದಾಹರಣೆ. ನಗರದಲ್ಲಿ ಸರ್ಕಾರಿ ಕಚೇರಿಗಳು, ಬ್ಯಾಂಕ್ಗಳು, ನ್ಯಾಯಾಲಯಗಳು ಪ್ರಧಾನವಾಗಿ ಕೇಂದ್ರೀಕೃತವಾಗಿವೆ. ಅದರಿಂದ ಸುತ್ತಮುತ್ತಲ ಜಿಲ್ಲೆಗಳ ಜನರು ಅಧಿಕಾರಿ ಕೆಲಸಗಳಿಗಾಗಿ ಇಲ್ಲಿಗೆ ಬರುತ್ತಾರೆ. ಇದು ಸ್ಥಳೀಯ ಆರ್ಥಿಕತೆಗೆ ನೆರವಾಗುತ್ತದೆ. ಸುಕ್ಕರ್ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು. ಕಾಲೇಜುಗಳು, ಖಾಸಗಿ ಅಕಾಡೆಮಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುತ್ತವೆ. ಗ್ರಾಮಗಳಿಂದ ಬಂದ ವಿದ್ಯಾರ್ಥಿಗಳು ಹಾಸ್ಟೆಲ್ಗಳಲ್ಲಿ ತಂಗಿ ಓದುತ್ತಾರೆ. ಇದು ನಗರಕ್ಕೆ ಯುವಶಕ್ತಿಯನ್ನು ನೀಡುತ್ತದೆ. 2 ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಜೊತೆಗೆ ಖಾಸಗಿ ಕ್ಲಿನಿಕ್ಗಳು ಇವೆ. ತುರ್ತು ಸೇವೆಗಳು ಲಭ್ಯವಿವೆ. ಜಿಲ್ಲಾ ಮಟ್ಟದ ವೈದ್ಯಕೀಯ ಸೇವೆಗಳಿಗೆ ಇದು ಪ್ರಧಾನ ಕೇಂದ್ರ. ಸಂಜೆಯ ಸಮಯದಲ್ಲಿ ನದಿ ದಡ ಪ್ರದೇಶ ಸದ್ದಿನಿಂದ ತುಂಬಿರುತ್ತದೆ. ಕುಟುಂಬಗಳು, ಯುವಕರು ಅಲ್ಲಿಗೆ ಹೋಗಿ ಸಮಯ ಕಳೆಯುತ್ತಾರೆ. ಚಿಕ್ಕ ಮಕ್ಕಳು ಆಟವಾಡುತ್ತಾರೆ. ರಸ್ತೆ ವ್ಯಾಪಾರಿಗಳು ಚಾಟ್,
ಸಿಹಿ ತಿಂಡಿಗಳು, ಬಿಸಿ ಟೀ ಮಾರುತ್ತಾರೆ. ಸಂಪ್ರದಾಯ ಉಡುಪುಗಳಲ್ಲಿ ಅಜ್ರಕ್, ಸಿಂಧಿ ಟೋಪಿ ಮುಖ್ಯ ಗುರುತುಗಳು. ವಿಶೇಷ ಸಂದರ್ಭಗಳಲ್ಲಿ ಪುರುಷರು ಟೋಪಿ ಧರಿಸುವುದು ಸಾಮಾನ್ಯ. ಮಹಿಳೆಯರು ಬಣ್ಣ ಬಣ್ಣದ ಉಡುಪುಗಳು, ಕನ್ನಡಿ ಕೆಲಸದೊಂದಿಗೆ ಸೀರೆಗಳು ಅಥವಾ ದುಪಟ್ಟ ಧರಿಸುವುದು ಕಾಣುತ್ತದೆ. ಒಟ್ಟಾರೆಯಾಗಿ ಸುಕ್ಕರ್ ಪುರಾತನ ಮತ್ತು ಆಧುನಿಕತೆ ಕೂಡಿರುವ ನಗರ. ಇತಿಹಾಸವನ್ನು ಹೊತ್ತುಕೊಂಡೇ ಅಭಿವೃದ್ಧಿಯ ಕಡೆಗೆ ಹೆಜ್ಜೆ ಇಡುತ್ತಿದೆ. ಸುಕ್ಕರ್ನಲ್ಲಿ ಸಾಮಾಜಿಕ ಜೀವನ ಬಲವಾಗಿದೆ. ಇಲ್ಲಿನ ಜನರು ಪರಸ್ಪರ ಪರಿಚಯದೊಂದಿಗೆ ಸ್ನೇಹದಿಂದ ಜೀವಿಸುತ್ತಾರೆ. ಹಬ್ಬಗಳ ಸಮಯದಲ್ಲಿ ರಸ್ತೆಗಳು ಬೆಳಕಿನಿಂದ ಮಿನುಗುತ್ತವೆ. ಧಾರ್ಮಿಕ ವಿಧಿಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೊಡ್ಡ ಮಟ್ಟದಲ್ಲಿ ನಡೆಯುತ್ತವೆ. ಗ್ರಾಮೀಣ ಪ್ರದೇಶಗಳಿಂದ ಬಂದ ಜನರು ಈ ವಿಧಿಗಳಲ್ಲಿ ಭಾಗಿಯಾಗುತ್ತಾರೆ. ವಾಣಿಜ್ಯ ಕ್ಷೇತ್ರದಲ್ಲಿ ಚಿಕ್ಕ ಮತ್ತು ಮಧ್ಯಮ ವ್ಯಾಪಾರಗಳು ಪ್ರಧಾನ. ಧಾನ್ಯ, ಹತ್ತಿ, ಖರ್ಜೂರ ವ್ಯಾಪಾರ ವ್ಯಾಪಕವಾಗಿ ನಡೆಯುತ್ತದೆ. ಸ್ಥಳೀಯ ಮಾರುಕಟ್ಟೆಗಳು ಸುತ್ತಮುತ್ತಲ ಜಿಲ್ಲೆಗಳ ರೈತರಿಗೆ ಪ್ರಧಾನ ಮಾರಾಟ ಕೇಂದ್ರಗಳಾಗಿವೆ. ಈ ರಾకపోಕಗಳಿಂದ ನಗರ ಆರ್ಥಿಕ ಚಲನೆ ಮುಂದುವರಿಯುತ್ತದೆ. ಕಾಲಾನುಸಾರ ಸುಕ್ಕರ್ ರೂಪ ಬದಲಾಗುತ್ತಿದ್ದರೂ ತನ್ನ ಮೂಲಗಳನ್ನು ಬಿಡುತ್ತಿಲ್ಲ. ಹಳೆಯ ನಿರ್ಮಾಣಗಳು, ನದಿ ದಡ ಸಂಸ್ಕೃತಿ, ಸಂಪ್ರದಾಯ ಜೀವನ ವಿಧಾನ ಇಂದಿಗೂ ಸ್ಪಷ್ಟವಾಗಿ ಕಾಣುತ್ತವೆ. ಅಭಿವೃದ್ಧಿ ಮತ್ತು ಪೈತೃಕ ಎರಡನ್ನೂ ಸಮಾನವಾಗಿ ಹೊತ್ತು ಈ ನಗರ ಮುಂದುವರಿಯುತ್ತಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳು ನಿಮಗೆ ತಕ್ಷಣ ತಲುಪಲು ನೋಟಿಫಿಕೇಶನ್ ಆನ್